involved in this movement. I'm parent of Abhinav. Actually, I attended the interview session which was conducted by the Krishna Book Contest, that is ISKCON people. I'm very much happy about the way my son answered to the questions. The question was there, what was the Krishna's ವೇಷಾಸ್ ಇನ್ ಡಿಫ್ರೆಂಟ್ ಯುಗಾಸ್. ತ್ರೇತಾಯುಗದಲ್ಲಿ ಏನಿತ್ತು, ಕಲಿಯುಗದಲ್ಲಿ ಏನಿತ್ತು, ಮತ್ತು ಬೇರೆ ಬೇರೆ ಯುಗದಲ್ಲಿ ಕೃಷ್ಣನ ಡ್ರೆಸ್ ಏನಿತ್ತು ಅಂತ ಕ್ವಶನ್ ಇತ್ತು. ಅವನಿಗೆ ಎಷ್ಟು ಗೊತ್ತಿತ್ತು ಅಷ್ಟು ಅದನ್ನು ಅವನು ಹೇಳ್ದ. ಸೊ ಐ ಆಮ್ ವೆರಿ ಹ್ಯಾಪಿ ದ ಪ್ರಾಂಪ್ಟ್ನೆಸ್ ದಟ್ ದ ಚಿಲ್ಡ್ರನ್ಸ್ ಗೆಟ್ ಓವರ್ ಹಿಯರ್. ದ ಬಾಯ್ ಹೂ ಹ್ಯಾಸ್ ಸ್ಪೋಕನ್ ಜಸ್ಟ್ ನೌ, he has not given me any chance to tell so many things about the things. So I just hats off to that boy. I want to him congratulate personally and the opportunity that they have given the SRN Mehta School. I just appreciate the attempts whatever they are making, and I appreciate the ISKCON Kalburgi also, and the Guruji, what they said at the very first. We are running. Where we are running, we don't know. We are running. What was the ultimate goal? What we are achieving? Where we are? That life cycle, what they have shown there, that should open our eyes. And we should live in such a world which is to be changed. That happens with the kids. Those who are the next generations. So I just appreciate the participation of the kids, and I just want ISKCON people to conduct such contests for the children's, and I'm very thankful to them, and I am very thankful to the SRN Mehta School. Thanking you all to listening to me, and thanking SRN Mehta School also to giving me this opportunity. Thank you, sir. Thank you, sir. Next. ಎಲ್ರಿಗೂ ನಮಸ್ಕಾರ. ಕನ್ನಡ ನಡೀತಲ್ಲ ಸರ್? ಮೊದಲಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ISKCON ಈ ಒಂದು ಸಂಸ್ಥೆಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸುವ ಮೂಲಕ ತಮ್ಮಲ್ಲಿರ್ತಕ್ಕಂಥ ಸೃಜನಾತ್ಮಕವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ SRN ಮೆಹ್ತಾ CBSE ಸ್ಕೂಲ್ ಏನಿದೆ, ಅಂದರೆ ಶಿಕ್ಷಣ ಅಂತ ಹೇಳಿದರೆ ಕೇವಲ ಅಂಕಗಳ ಬೆನ್ನತ್ತೋದಲ್ಲ, ಮಗುವಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದೇ ಶಿಕ್ಷಣ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಕೂಲು ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮಕ್ಕಳ ಮನಸ್ಸು ಹೇಗಿರ್ತದೆ ಅಂತ ಹೇಳಿದ್ರೆ ಹಸಿ ಗೋಡೆ ಇದ್ದ ಹಾಗೆ, ಹಸಿ ಕೆಸರಿನ ಗೋಡೆ ಇದ್ದ ಹಾಗೆ, ಅದರ ಮೇಲೆ ನಾವು ಯಾವ ಹಳ್ಳ ಹೊಡೆದ್ರೂ ಕೂಡ ಅದ್ರ ಮೇಲೆ ನಾವು ಗಾಯ ಮಾಡೋದು ಹಾಗೆ ಆಗ್ತದೆ. ಹಾಗಾಗಿ ಇಂತಹ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು, ನೈತಿಕ ವಿಚಾರಗಳನ್ನು, ಕಥೆಗಳನ್ನು ಓದೋದ್ರ ಮೂಲಕ ಈ ರೀತಿಯಾದಂಥ ಒಂದು ಭಗವದ್ಗೀತೆ ಆಗಿರ್ಬೋದು, ಶ್ರೀಮದ್ ಭಾಗವತ ಆಗಿರ್ಬೋದು, ಬೇರೆ ಬೇರೆ ಒಂದು ಮೌಲ್ಯ ಶಿಕ್ಷಣವನ್ನು ಆ ಮಕ್ಕಳಲ್ಲಿ ಓದಲಿಕ್ಕೆ, ಆ ಮೂಲಕ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ತುಂಬ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಯಾಕಂತಂದರೆ ನಾವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ನಮ್ಮ ಮಕ್ಕಳನ್ನು ಕೇವಲ ಅಂಕಗಳ ಹಿಂದೆ ಬೆನ್ನತ್ತದೆ. ಸರ್ ತೋರಿಸಿದ್ರು ರ್ಯಾಟ್ ರೇಸ್ ಅಂತ ಹೇಳಿ, ಇಲಿಗಳನ್ನು ಓಡ್ತಕ್ಕಂಥ ಒಂದು ರ್ಯಾಟ್ ರೇಸ್. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಭಾಳಷ್ಟು ಪೋಷಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಂಕಗಳ ಬೆನ್ನು ಹತ್ತಿದ್ದಾರೆ. ನಮ್ಮ ಮಗ ಸುತಿರ್ತ ಅಂತ ಹೇಳಿ 7ನೇ ಕ್ಲಾಸ್ನಲ್ಲಿ ಇದ್ದಾನೆ, ಕ್ರಿಯೇಟರ್ಸ್ನಲ್ಲಿ. ಅವನಿಗೆ ನಾನು ಯಾವತ್ತೂ ಕೂಡ ಇದು ಮಾಡು ಅಂತ ಹೇಳಿರಲಿಲ್ಲ. ಯಾವುದೇ ಸ್ಪರ್ಧೆ ಇದ್ರೂ ಭಾಗವಹಿಸಪ್ಪ, ಪ್ರೈಸ್ ಬರಬೇಕಂತೇನಿಲ್ಲ, ಅಂದರೆ ಕಲಿಕೆಗೆ ಒಂದು ಅವಕಾಶ.
ಆ ಒಂದು ನಿಟ್ಟಿನಲ್ಲಿ ಈ ಒಂದು ಇಸ್ಕಾನ್ ಸಂಸ್ಥೆ ಇವತ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಅಂದರೆ ನಾವು ಸುಮ್ಮನೆ ಬರೋಂಗಿಲ್ಲ ಇಲ್ಲಿ, ಇಂತಹ ಒಂದು ಕಾರ್ಯಕ್ರಮಗಳ ಮೂಲಕವಾಗಿ ಎಲ್ಲ ಪೇರೆಂಟ್ಸ್ ಒಂದು ಕಡೆ ಸೇರ್ತಕ್ಕಂಥದ್ದು, ಆ ಮೂಲಕವಾಗಿ ನಮ್ಮಲ್ಲಿನೂ ಕೂಡ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಈ ಒಂದು ಶಾಲೆಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಇಸ್ಕಾನ್ ಸಂಸ್ಥೆಗೆ ನನ್ನ ವೈಯಕ್ತಿಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೂ ಕೂಡ ಮತ್ತೆ ನಮಸ್ಕಾರಗಳು. Sir. Now you call all the students with certificate to come on the dais.